ಮಹಾರಾಷ್ಟ್ರ ಘಟ್ಟದ ಮಳೆಗೆ ಕೃಷ್ಣಾ ನದಿ ಅಬ್ಬರಿಸ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಗ್ರಾಮ ಯಡಿಯೂರ ಗ್ರಾಮ ವೀರಭದ್ರ ದೇಗುಲ ಸಂಪೂರ್ಣವಾಗಿ ಜಲಾವೃತವಾಗಿದೆ. ವೀರಭದ್ರ ದೇವಸ್ಥಾನದ ಆಡಳಿತ ಕಚೇರಿ, ಭದ್ರಕಾಳಿ ಕಾಡ ಸಿದ್ದೇಶ್ವರ ದೇವಸ್ಥಾನಗಳು ನೀರಿನಲ್ಲಿ ಮುಳುಗಿ ಹೋಗಿವೆ. ಗಮನಿಸ್ತಾ ಇದ್ದೀರಿ. ಈ ಕುರಿತು ನಮ್ಮ ಪ್ರತಿನಿಧಿ ಸಹದೇವ್ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ಕೃಷ್ಣಾ ನದಿ ಪ್ರವಾಹದ ಎಫೆಕ್ಟು ಇದೀಗ ದೇವರಿಗೂ ಕೂಡ ತಡ್ತಾ ಇರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಯಡೂರು ಗ್ರಾಮದ ಸುಪ್ರಸಿದ್ಧ ವೀರಭದ್ರ ದೇವರಿಗೂ ಕೂಡ ಈ ಒಂದು ಜಲಕಂಟಕ ಎದುರಾಗಿರುವಂಥದ್ದು. ನಾನೀಗ ದೇವಸ್ಥಾನದ ಮುಂಭಾಗದಲ್ಲಿ ಇದ್ದೇನೆ. ಯಾವ ರೀತಿಯಾಗಿ ಇಲ್ಲಿ ದೇವಸ್ಥಾನಕ್ಕೂ ಕೂಡ ಕೃಷ್ಣಾ ನದಿ ನೀರು ನುಗ್ಗಿದೆ ಅನ್ನುವಂಥದ್ದನ್ನ ಈ ಒಂದು ದೃಶ್ಯಾವಳಿಗಳ ಮೂಲಕನೇ ತಿಳ್ಕೊಬಹುದಾಗಿದೆ. ಸದ್ಯ ಈಗ ಏನು ವೀರಭದ್ರ ದೇವರು ಏನಿದ್ದಾರೆ ಆ ದೇವಸ್ಥಾನದ ಗರ್ಭಗುಡಿ ಅಂತೂ ಸಂಪೂರ್ಣವಾಗಿ ಮುಳುಗಡೆಯಾಗಿದ್ರೆ, ದೇವಸ್ಥಾನ ಹೊರಭಾಗದಲ್ಲೂ ಕೂಡ ಸುಮಾರು 5 ಅಡಿಯಷ್ಟು ನೀರು ನಿಂತಿರುವಂಥದ್ದನ್ನು ನೋಡಬಹುದಾಗಿದೆ. ಸದ್ಯ ಈಗ ಕಳೆದ 5 ದಿನಗಳಿಂದ ಇದೇ ರೀತಿಯಾದಂಥ ಪರಿಸ್ಥಿತಿ ದೇವಸ್ಥಾನದ ಆವರಣದಲ್ಲಿ ಈ ಒಂದು ಕೃಷ್ಣಾ ನದಿ ನೀರು ನಿಂತಿರುವಂಥದ್ದು. ದೇವಸ್ಥಾನದ ಸುತ್ತಲೂ ಕೂಡ ಏನೋ ಈಗ ಆಫೀಸ್ಗಳಿದ್ದವು, ಅದರ ಜೊತೆಗೆ ಏನು ಬೇರೆ ಬೇರೆ ದೇವರ ವಿಗ್ರಹಗಳಿದ್ದವು, ಅವು ಎಲ್ಲವೂ ಕೂಡ ಈಗ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿರುವಂಥದ್ದನ್ನು ಕೂಡ ನೀವೀಗ ದೃಶ್ಯಾವಳಿಗಳಲ್ಲಿ ನೋಡಬಹುದಾಗಿದೆ. ಸದ್ಯ ಈಗ ಈ ಒಂದು ಕೃಷ್ಣಾ ನದಿ ಪ್ರತಿ ವರ್ಷ ಈ ಒಂದು ನೀರು ದೇವಸ್ಥಾನಕ್ಕೆ ಒಳಭಾಗದಲ್ಲಿ ನುಗ್ಗುತ್ತೆ ಅನ್ನುವಂಥದ್ದು ಸಾಕಷ್ಟು ಬಾರಿ ಈಗಾಗಲೇ ಏನೋ ನೀರು ನುಗ್ಗಿರುವಂಥದ್ದು ಒಂದು ಕಡೆ. ಆದರೆ ಪ್ರತಿ ವರ್ಷ ನೀರು ಬಂದಾಗ ಸದ್ಯ ಈ ರೀತಿ ಏನು ಪರಿಸ್ಥಿತಿ ಇದೆ, ಇಂಥದ್ದೇ ಪರಿಸ್ಥಿತಿಯನ್ನು ಪ್ರತಿ ವರ್ಷ ಇಲ್ಲಿ ಎದುರಿಸ್ತಾ ಇರುವಂಥದ್ದು. ಸದ್ಯ ಈಗ ಒಂದು ಕಡೆ ದೇವಸ್ಥಾನ ಕಂಪ್ಲೀಟ್ ಆಗಿ ಜಲಾವೃತ ಆಗಿರುವಂಥದ್ದು, ಅದರ ಜೊತೆಗೆ ದೇವಸ್ಥಾನದ ಅಕ್ಕಪಕ್ಕದಲ್ಲಿದ್ದಂತಹ ಆಡಳಿತ ಕಚೇರಿಗಳಾಗಿರ್ಬೋದು, ಅದರ ಜೊತೆಗೆ ಏನು ವಿವಿಧ ದೇವರ ವಿಗ್ರಹಗಳಾಗಿರ್ಬೋದು, ಅವು ಕೂಡ ಈಗಾಗಲೇ ಮುಳುಗಡೆ ಆಗಿರುವಂಥದ್ದು. ಒಟ್ಟಾರೆ ಈಗ ಸದ್ಯಕ್ಕೆ ಕೃಷ್ಣಾ ನದಿಯಲ್ಲಿ 3,10,000 ಕ್ಯೂಸೆಕ್ನಷ್ಟು ನೀರು ಹರಿದು ಬರ್ತಾ ಇದೆ. ಅದರ ಜೊತೆಗೆ ಕೃಷ್ಣಾ ನದಿ ತಟದಲ್ಲಿದ್ದಂತಹ ಗ್ರಾಮಗಳು ಈಗಾಗಲೇ ಜಲಾವೃತಗೊಳ್ತಾ ಇದ್ದಾವೆ. ಸಾಕಷ್ಟು ಜಮೀನು ಕೂಡ ಈಗಾಗಲೇ ಜಲಾವೃತಗೊಂಡಿರುವಂಥದ್ದು. ಇದೆಲ್ಲದರ ಮಧ್ಯೆ ಇದೀಗ ಕೃಷ್ಣಾ ನದಿಯ ಪ್ರವಾಹದ ಎಫೆಕ್ಟ್ ಏನಿದೆ ಅದು ದೇವರಿಗೂ ಕೂಡ ತಡ್ತಾ ಇರುವಂಥದ್ದು. ದೇವಸ್ಥಾನಗಳು ಕೂಡ ಈಗಾಗಲೇ ಜಲಾವೃತಗೊಳ್ತಾ ಇರುವಂಥದ್ದು. ಜಲಕಂಟಕ ದೇವರುಗಳಿಗೂ ಕೂಡ ಈಗ ಎದುರಾಗಿರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ TV9 ಬೆಳಗಾವಿ.